ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮಹಾಚಂದ್ರ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ವಿಡಿಯೋನಲ್ಲಿ ನಾನು ನಿಮಗೆ ತಂದಿರ್ತಕ್ಕಂಥ ಮಾಹಿತಿ ಏನಪ್ಪ ಅಂತಂದರೆ, ಈಗ KPSC ಇಂದ ಅನೌನ್ಸ್ ಆಗಿರ್ತಕ್ಕಂಥ ತುಂಬ ನೋಟಿಫಿಕೇಷನ್ಗಳು ಅನೌನ್ಸ್ ಆಗಿದೆ ಸ್ನೇಹಿತರೆ. ಅದರಲ್ಲಿ ಪ್ರಮುಖವಾಗಿ ಈಗ ಗೆಜೆಟೆಡ್ ಪ್ರೊಬೇಷನರಿ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ. ಗ್ರೂಪ್ ಎ ಮತ್ತು ಗ್ರೂಪ್ ಬಿ, ಅದು 384 ಹುದ್ದೆಗಳಿಗೆ ಫೆಬ್ರವರಿನಲ್ಲಿ ಅವರು ಅಧಿಸೂಚನೆಯನ್ನು ಹೊರಡಿಸಿದರು ಸ್ನೇಹಿತರೆ. ಅದಕ್ಕೆ ಅರ್ಜಿಯನ್ನು ಕೂಡ ಸಲ್ಲಿಸೋದಕ್ಕೆ ಕಾಲಾವಕಾಶನ ನೀಡಿದ್ದಾರೆ. ಸೊ ಈಗ ಅಭ್ಯರ್ಥಿಗಳಲ್ಲಿ ಗೊಂದಲ ಶುರುವಾಗಿರ್ತಕ್ಕಂಥದ್ದು ಏನಕ್ಕೆ ಅಂದರೆ, ಲೋಕಸಭಾ ಚುನಾವಣೆಯ ಡೇಟ್ ಕೂಡ ಅನೌನ್ಸ್ ಆಗಿರೋದ್ರಿಂದ. ಸೊ ಈ ಚುನಾವಣೆ ನೀತಿ ಸಮಿತಿಗೆ ಆಲ್ರೆಡಿ ಜಾರಿಯಲ್ಲಿದೆ. ಹಾಗೆ ಕೆಲವೊಂದು ಅಭ್ಯರ್ಥಿಗಳು ಈಗ ಚುನಾವಣಾ ಡ್ಯೂಟಿಗಳಿಗೆ ಕೂಡ ಹೋಗಬೇಕಾಗುತ್ತೆ. ಸೊ ಹಂಗಾಗಿ ಈಗ KPSC ಅನೌನ್ಸ್ ಮಾಡಿರ್ತಕ್ಕಂಥ ಡೇಟು ಈಗ ಅಭ್ಯರ್ಥಿಗಳಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಸೊ ಇದ್ರ ಬಗ್ಗೆ ನಾನು ತಿಳಿಸ್ತಾ ಇದ್ದೀನಿ ನೋಡಿ. ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಸ್ನೇಹಿತರೆ. ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋ ನೀವು ಮಿಸ್ ಮಾಡದೆ ನೋಡ್ಬೋದು. ಸೊ ಬನ್ನಿ ಸ್ನೇಹಿತರೆ, ಅಭ್ಯರ್ಥಿಗಳಲ್ಲಿ ಇರ್ತಕ್ಕಂಥ ಗೊಂದಲ ಏನು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈಗ ನೋಡಿ, ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ UPSC ಸೇರಿ ದೇಶದ ವಿವಿಧ ಪರೀಕ್ಷಾ ಪ್ರಾಧಿಕಾರಗಳು ಮತ ಎಣಿಕೆ ದಿನ ಹಾಗೂ ಈ ಪ್ರಕ್ರಿಯೆಗಳ ಸಮೀಪದ ದಿನ ನಡೆಯುವ ಪರೀಕ್ಷೆಗಳನ್ನು ಮುಂದೂಡಿ ಅಭ್ಯರ್ಥಿಗಳಲ್ಲಿದ್ದ ಆತಂಕ ನಿವಾರಿಸಿವೆ. ಆದರೆ ಕರ್ನಾಟಕ ಲೋಕಸೇವಾ ಆಯೋಗವು ಅಧಿಸೂಚನೆಗಳಲ್ಲಿ ನಿಗದಿಪಡಿಸಿರುವ ತಾತ್ಕಾಲಿಕ ಪರೀಕ್ಷಾ ದಿನದ ಬಗ್ಗೆ ಮೌನ ವಹಿಸಿರುವುದು ಅಭ್ಯರ್ಥಿಗಳ ಕಳವಳಕ್ಕೆ ಕಾರಣವಾಗಿದೆ. ಏನಕ್ಕೆ ಅಂದರೆ ನೋಡಿ, ಮೇ 5 ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು, ಮೇ 5 ಮತ್ತು ಜೂನ್ 2ರಂದು ಪರೀಕ್ಷೆಗಳನ್ನು ನಿಗದಿ ಮಾಡಿತ್ತು. ಅದು ಪ್ರೊಬೇಷನರಿ ಪೀರಿಯಡ್. ಮತ್ತೆ ಮುಂದೆ ನೋಡೋದಾದರೆ, ಚುನಾವಣೆ ಘೋಷಣೆಯಾಗಿ ನೀತಿ ಸಂಹಿತೆ ಅಡ್ಡಿಯಾಗಬಾರದು ಎಂಬ ಕಾರಣಕ್ಕೆ ಎಲೆಕ್ಷನ್ ದಿನಾಂಕ ಪ್ರಕಟವಾಗುವ ಹಿಂದಿನ ದಿನ ಅಂದರೆ ಫೆಬ್ರವರಿ 26ರಂದು ಗೆಜೆಟೆಡ್ ಪ್ರೊಬೇಷನರ್ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಹುದ್ದೆಗಳ ನೇಮಕಕ್ಕೆ ಅಧಿಸೂಚನೆ ಹೊರಡಿಸಿತ್ತು. ಮಾರ್ಚ್ 4ರಿಂದ ಅರ್ಜಿ ಸಲ್ಲಿಕೆಗೆ ಅವಕಾಶ ನೀಡಿದ್ದು, ಏಪ್ರಿಲ್ 3ರ ಅರ್ಜಿ ಕೊನೆಯ ದಿನಾಂಕ ಆಗಿದೆ. ಏಪ್ರಿಲ್ 3 ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಆಗಿದೆ. ಗ್ರೂಪ್ ಎ 159, ಗ್ರೂಪ್ ಬಿ 225 ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲಾಗುತ್ತದೆ. ಇದೇ ಅಧಿಸೂಚನೆಯಲ್ಲಿ ಪೂರ್ವಭಾವಿ ಪರೀಕ್ಷೆಗೆ ದಿನಾಂಕವೆಂದು ತಾತ್ಕಾಲಿಕ ನಿಗದಿಯನ್ನು ಮಾಡಿದೆ. ಅಂದರೆ ಮೇ 5ರಂದು ಇದನ್ನು ಪೂರ್ವಭಾವಿ ಅಂದರೆ ಪ್ರಿಲಿಮ್ ಎಕ್ಸಾಮ್ಗೆ ಮೇ 5 ಅಂತ ತಾತ್ಕಾಲಿಕ ದಿನಾಂಕ ಅಂದ್ಬಿಟ್ಟು ನಿಗದಿಯನ್ನು ಮಾಡಿದರು. ಹಾಗೆ ಇದನ್ನು ತಾತ್ಕಾಲಿಕವೆಂದು ಹೇಳಿದ್ದರೂ ಅಂದು ಪರೀಕ್ಷೆ ನಡೆಯುವುದಿಲ್ಲ ಎಂಬ ಸ್ಪಷ್ಟನೆಯನ್ನೂ ನೀಡಿಲ್ಲ ಹಾಗೂ ಪ್ರತ್ಯೇಕ ವೇಳಾಪಟ್ಟಿಯನ್ನು ಪ್ರಕಟಿಸಿಲ್ಲ. ಒಂದು ವೇಳೆ ಪರೀಕ್ಷೆ ನಡೆದರೆ ರಾಜ್ಯದಲ್ಲಿ 2ನೇ ಹಂತದ ಚುನಾವಣೆ ನಡೆಯಲಿರುವ ಮೇ 7ರಂದು ಕರ್ತವ್ಯಕ್ಕೆ ನಿಯೋಜನೆಗೊಳ್ಳುವವರು ಪರೀಕ್ಷೆಯಿಂದ ವಂಚಿತರಾಗುವ ಭೀತಿಗೆ ಒಳಗಾಗಿದ್ದಾರೆ. ಈ ಬಗ್ಗೆ KPSC ಸ್ಪಷ್ಟನೆ ನೀಡಬೇಕೆಂದು ಆಗ್ರಹಿಸಿದ್ದಾರೆ. ಲೆಕ್ಕಪತ್ರ ಇಲಾಖೆ ಪರೀಕ್ಷೆ ಕೂಡ ಈ ಗೊಂದಲಕ್ಕೆ ಅವರು ಕೂಡ ಅಭ್ಯರ್ಥಿಗಳಿಗೆ ಈ ಗೊಂದಲ ಆಗಿದೆ ನೋಡಿ. ಕರ್ನಾಟಕ ರಾಜ್ಯ ಲೆಕ್ಕ ಪರಿಶೋಧನೆ ಹಾಗೂ ಲೆಕ್ಕಪತ್ರ ಇಲಾಖೆಯಲ್ಲಿನ ಗ್ರೂಪ್ ಎ ಹುದ್ದೆಯಾದ ಸಹಾಯಕ ನಿಯಂತ್ರಕರು ಹಾಗೂ ಗ್ರೂಪ್ ಬಿ ಹುದ್ದೆಯಾದ ಲೆಕ್ಕ ಪರಿಶೋಧನಾಧಿಕಾರಿ ನೇಮಕಕ್ಕೆ ಅರ್ಜಿ ಸಲ್ಲಿಕೆ ಮಾರ್ಚ್ 18ಕ್ಕೆ ಆರಂಭವಾಗಿದ್ದು, ಏಪ್ರಿಲ್ 17ರವರೆಗೆ ಅವಕಾಶವಿದೆ. ಜೂನ್ 2ರ ದಿನವನ್ನು ತಾತ್ಕಾಲಿಕ ಪರೀಕ್ಷಾ ದಿನಾಂಕವೆಂದು ನಿಗದಿ ಮಾಡಲಾಗಿದೆ. ಮತ ಎಣಿಕೆ ಕಾರ್ಯದಲ್ಲಿ ನಿಯೋಜನೆಯಾಗುವ ಸಿಬ್ಬಂದಿ ಪರೀಕ್ಷೆಗೆ ಹಾಜರಾಗುವುದು ಕಷ್ಟವೆಂದು ಅಳಲು ತೋಡಿಕೊಂಡಿದ್ದಾರೆ. ಸೊ ಇದಿಷ್ಟು ಟೆನ್ಷನ್ನಲ್ಲಿ ಈಗ ಅಭ್ಯರ್ಥಿಗಳಿರೋದ್ರಿಂದ KPSC ಈ ಗೊಂದಲಕ್ಕೆ ತೆರೆಯನ್ನು ಎಳಿಬೇಕಾಗಿದೆ. ಸೊ ಕಾದು ನೋಡೋಣ KPSC ಇದ್ರ ಬಗ್ಗೆ ಏನು ಅನೌನ್ಸ್ಮೆಂಟ್ ಮಾಡುತ್ತೆ ಅಂತ. ನಾನು ಈ ಗ್ರೂಪ್ನಲ್ಲೇ ಅದು ಏನೇ ಅನೌನ್ಸ್ಮೆಂಟ್ ಬಂದರೂ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ನಮ್ಮ ಚಾನಲ್ನ ಹಾಗೆ ವಾಚ್ ಮಾಡ್ತಾ ಇರಿ. ಸೊ ಇದಿಷ್ಟು ಇವತ್ತಿನ ಮಾಹಿತಿ. ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋಲಿ ನಾನು ಭೇಟಿ ಮಾಡ್ತೇನೆ. ನಮಸ್ಕಾರ.